ಸರ್ ಫಿಲಮ್ ನೋಡಿದ್ರಿ, ಹೇಗೆ ಅನಿಸ್ತು? ಚೆನ್ನಾಗಿತ್ತು. ಸೊ ನೀವು ಒಂದು ಮಗ, ನಿಮ್ಮ ಮನೇಲಿ ಫಾದರ್ ಇರ್ತಾರೆ, ಸೊ ಹೇಗೆ ಅನಿಸ್ತು ಎಮೋಷನ್? ಚೆನ್ನಾಗಿತ್ತು, ಓವರ್ ಆಲ್ ಇಷ್ಟ ಆಯಿತು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನೀವೆಲ್ಲ ಚೆನ್ನಾಗಿದೆ. ಸೊ ಏನು ಮಾರಲ್ ಇದೆ ಮೇಡಮ್, ಏನು ಸ್ಟೋರಿ ಇದೆ ಫಿಲಮಲ್ಲಿ? ಸೂಪರ್ ಆಗಿದೆ. ಸೊ ಮಕ್ಳಿಗೋಸ್ಕರ ಮಾಡಿದ್ದಾರೆ ಫಿಲಮು. ಹೇಗೆ ಅನ್ನಿಸ್ತು ಫಿಲಮ್ ನೋಡಿ? ಸೊ ಇವಾಗೆಲ್ಲ ಬರೀ ಡಿಶುಮ್ಮು ಗನ್ನು ಅದ್ರ ಬಿಟ್ಟು ಇದು ಒಂಥರ ಚೆನ್ನಾಗಿದೆ ಅನಿಸ್ತಾ? ಸೊ ಎಲ್ಲರೂ ಮೊಮ್ಮಕ್ಕಳನ್ನ ಕರ್ಕೊಂಬಂದು ಫಿಲಮ್ ನೋಡ್ತೀರಾ? ಥ್ಯಾಂಕ್ ಯು ಮೇಡಮ್. ನಿಮ್ಗೇನು ಅನಿಸ್ತು ಸರ್? ಹೇಗೆ ಅನಿಸ್ತು ಫಿಲಮು? ಫಿಲಮ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಆ ಮಗು ಕಾರ್ ತಗೊಳ್ಳೋಂಥ ಎಮೋಷನ್, ಅವನು ಡೈರೆಕ್ಟರ್ ಆಗಬೇಕು ಅಂತ ಎಮೋಷನ್ ತುಂಬ ಚೆನ್ನಾಗಿದೆ. ದಯವಿಟ್ಟು ಬಂದು ಫಿಲಮ್ ನೋಡಿ, ಕನ್ನಡ ಇಂಡಸ್ಟ್ರಿ ಬೆಳೆಸಿ, ಕನ್ನಡ ಫಿಲಮ್ ನೋಡಿ ದಯವಿಟ್ಟು. ಒಳ್ಳೆ ಮಾತಾಡಿದ್ರಿ ಸರ್, ಥ್ಯಾಂಕ್ ಯು. ಮೇಡಮ್ ಹೇಗೆ ಅನಿಸ್ತು ಫಿಲಮು? ಚೆನ್ನಾಗಿದೆಯಾ? ಒಂದೆರಡು ಮಾತು ಹೇಳಿ ಸರ್, ಹೇಗೆ ಅನಿಸ್ತು? ಚೆನ್ನಾಗಿದೆ ಮೇಡಮ್. ಹೇಗೆ ಅನಿಸ್ತು? ಇಷ್ಟ ಆಯಿತು ನಿಮಗೆ? ಸರ್ ಇವಾಗ ನಾನು ಕರುಣಾಕರ ಫಿಲಮ್ ನೋಡಿದ್ರಿ, ಹೇಗೆ ಅನಿಸ್ತು ಸರ್? ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾ? ಮೇಡಮ್ ನಿಮ್ಗೇನು ಅನಿಸ್ತು ಸರ್? ನಿಮಗೆ ಸರ್ ಹೇಳಿ ಸರ್, ಹೇಗೆ ಅನಿಸ್ತು? ಸೊ ಫ್ಯಾಮಿಲಿ ಎಲ್ಲ ಬರ್ಬೋದು. ಮೇಡಮ್ ನಮಸ್ತೆ. ಸೊ ನನ್ನ ಜೊತೆ ಇವಾಗ ಆ್ಯಕ್ಟರ್ ಡೈರೆಕ್ಟರ್ ಆರ್ಯನ್ ತೇಜಸ್ ಸರು ಇದ್ದಾರೆ, ಜಗದಾ ಮೇಡಮ್ ಅವರು ಇದ್ದಾರೆ. ಮೇಡಮ್ ಈ ಮೂವಿ ನಿಮ್ಗೆ ಯಾಕೆ ನೋಡಬೇಕು ಅನಿಸ್ತು? ವೈ ಡಿಡ್ ಯು ಕಮ್? ಇದು ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಮೋರ್ ಇಟ್ಸ್ ಎ ಮೂವಿ ರೆಲೆವೆಂಟ್ ಟು ದ ಪ್ರೆಸೆಂಟ್ ಏಜ್. ಓಕೆ. ಈಗ ಬರೋಂಥ ಮೂವೀಸ್ನ ನೋಡಿದಾಗ ಅದರಲ್ಲಿ ಏನೇನೂ ಇರೋದಿಲ್ಲ. ಫ್ಯಾಮಿಲಿ ಕುತ್ಕೊಂಡು ನೋಡೋಕ್ಕಾಗಲ್ಲ, ಮಕ್ಕಳು ಕುತ್ಕೊಂಡು ನೋಡೋಕ್ಕಾಗಲ್ಲ, ಮತ್ತು ಹಿರಿಯರು ಕೂಡ ಕುತ್ಕೊಂಡು ನೋಡೋಕ್ಕಾಗಲ್ಲ. ಈ ಮೂವಿ ನೋಡಿದಾಗ ನನಗೆ ಏನು ಅನಿಸ್ತು ಅಂದರೆ, ಇಂದಿನ ಜನರೇಷನಲ್ಲಿ ನಮ್ಮ ರಾಜ್ಕುಮಾರ್ ಯಾವ ಥರ ಮಾಡ್ತಾಯಿದ್ರು ಆ ಥರ ಮೂವಿ ಅಂತ ಅನ್ನಿಸ್ತು. ತುಂಬ ಇಷ್ಟಪಟ್ಟಂಥ ಮೂವಿ. ಅಪ್ಪು ಸತ್ಮೇಲೆ ನಾನು ಮೂವೀಸೇ ನೋಡೋದು ಬಿಟ್ಬಿಟ್ಟಿದೆ. ಈಗ ಈ ಮೂವಿಗೆ ಬಂದೆ, ನನ್ನ ಶಿಷ್ಯ ರೆಕಮೆಂಡ್ ಮಾಡಿದ, ಬಂದೆ. ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಮೂವಿ. ಆಮೇಲೆ ಆ್ಯಪ್ಟ್ ಆಗಿದೆ ಈ ಏಜ್ಗೆ. ಇಂಥ ಮೂವೀಸು ತುಂಬ ಬರಬೇಕು. ಪ್ರತಿಯೊಂದು ಡೈಮೆನ್ಷನಲ್ಲೂ ತಗೊಂಡಾಗ ಈ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟರ್ ಆಗಿ, ಡೈರೆಕ್ಟರ್ ಆಗಿ ಮತ್ತು ಪ್ರೊಡ್ಯೂಸರ್ ಆಗಿ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಆರ್ಯನ್ ತೇಜಸ್ ಅವರಿಗೆ. ಅವರು ಭಾಳಷ್ಟು ಒಳ್ಳೆ ಪ್ರತಿಭೆ ಇರುವಂತಹ. ನವನಾರಿ ಬ್ಲಾಗ್ಸ್ಗೆ ನಿಮ್ಮೆಲ್ಲ ಸ್ವಾಗತ. ನನ್ನ ಜೊತೆ ಇತ್ತು ನಾನು ಕರುಣಾಕರ, ಈ ರೈಟರ್, ಡೈರೆಕ್ಟರ್, ಆ್ಯಕ್ಟರ್, ಈ ಮೂರು ಭಾಗಗಳನ್ನು ನಿರ್ವಹಿಸಿದಂಥ ಅಜಯ್. ಆರ್ಯನ್ ತೇಜಸ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಯಾವತ್ತಿದ್ರೂ ಕನ್ನಡದವರು ಏನು ಹೇಳ್ತಾರೆ ಅಂದರೆ, ಯಾವತ್ತು ಯಶೋ ಹೇಳಿದ್ದಾರೆ ನಿಮಗಿತ್ತು, ಯಾವತ್ತಿದ್ರೂ ನೀವು ನಮ್ಮವರು, ನಾವು ನಿಮ್ಮವರು ಅಂತ. ಸೊ ಕನ್ನಡ ಡೈರೆಕ್ಟರ್ಸ್ ಏನಕ್ಕೆ ಫಿಲಮ್ ಮಾಡ್ತಾರೆ ನಾವು ನೋಡಿಲ್ಲ. ನಾವೇನು ಥಿಯೇಟ್ರಿಗೆ ಹೋಗ್ತೀವಿ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ನಾವು ವೆಲ್ಕಮ್ ಮಾಡ್ತಾ ನವನಾರಿ ಬ್ಲಾಗ್ಸ್ಗೆ. ಸೊ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಒಳ್ಳೆಯದಾಗಿರುತ್ತೆ.